ದಿನನಿತ್ಯ ಸ್ವಚ್ಛತೆ ಮಾಡುವ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರೀಡೆಗಳು ಸಹಕಾರಿಯಾಗುತ್ತವೆ ಎಂದು ನೂತನ ಪಾವಗಡ ಪಟ್ಟಣದ ಪುರಸಭಾಧ್ಯಕ್ಷರಾದ PH ರಾಜೇಶ್ ತಿಳಿಸಿದರು. ಶನಿವಾರ ಪಟ್ಟಣದ ಗುರುಭವನ ಪಕ್ಕದ ಆಟದ ಮೈದಾನದಲ್ಲಿ ಪುರಸಭಾ ವತಿಯಿಂದ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟವನ್ನು ಗುಂಡು ಎಸೆಯುವುದರ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ. ಆಡಿಸ್ತಾ ಇದ್ದೀವಿ. ಇದು 2017ರಿಂದ ಈಗ 2024 7 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾಯಿದೆ. ಪ್ರತಿ ವರ್ಷವೂ ಅವ್ರಿಗೆ, ಯಾಕಂದರೆ ಅವರು ನಮ್ಮ ಪಾವಗಡದಲ್ಲಿ ಬೆಳಗ್ಗೆ ಎದ್ದರೆ 5 ಗಂಟೆಗೆ ಎದ್ದು ಅವರು ಕಾರ್ಯ ಚಟುವಟಿಕೆಗಳು ಕೆಲಸಗಳು ಮಾಡಿಕೊಂಡು ಪಾಪ ಅವರು ಹೋಗ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ಒಂಥರ ಆದ್ರೂ ಮೆಂಟಲಿ ಒಂಥರ ಟಾರ್ಚರ್ ಇರುತ್ತೆ. ಪಾಪ ಅವ್ರಿಗೆ ಒಂದು ದಿವಸ ರಿಲೀಫ್ ಆಗಬೇಕಂತ ಸರ್ಕಾರನೂ ಒಂದು ಆದೇಶ ಮಾಡಿ ಇವತ್ತು ಅವ್ರಿಗೂ ಸ್ಪೋರ್ಟ್ಸ್ ಆಡಿ ಅವ್ರಿಗೂ ಎಲ್ಲ ರೀತಿಯಲ್ಲೂ ಅವ್ರಿಗೊಂಥರ ಚೈತನ್ಯ ತುಂಬಬೇಕು, ಅವರು ದೈಹಿಕವಾಗಿ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೋಸ್ಕರ ಈ ದಿನ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಅವರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಪಾವಗಡ ಟೌನಲ್ಲಿ. ಈ ಅಂಗವಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಅಧ್ಯಕ್ಷರು ಹಾಗೂ 23 ವಾರ್ಡ್ ರಮಯ್ಯ ಅವರಿಗೆ ಸ್ವಾಗತ. ಹಾಗೆ ಒಂದು ಕಾರ್ಯಕ್ರಮಕ್ಕೆ 5ನೇ ವಾರ್ಡ್ ಸದಸ್ಯರು ಶ್ರೀಯುತ ರವೀಂದ್ರ ಅವರಿಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ 8ನೇ ವಾರ್ಡ್ ಸದಸ್ಯರು ಶ್ರೀಯುತ ರವೀಂದ್ರ ಅವರಿಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಾವಗಡ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಯುತ ಶ್ರೀ ಜಬ್ಬರ್ ಶ್ರೀಪಾಲ್ ಸರ್ವೈದಾರ್ ಅವರಿಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ 16 ವಾರ್ಡ್ ಸದಸ್ಯರ ಶ್ರೀಯುತ ಪುರ್ತಿ ನಾಗರಾಜ್ ಅವರಿಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಆದರ್ಶ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ವೆಂಕಟೇಶ್ವರ ಅವರಿಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇನ್ನು ಒಂದು ಕ್ರೀಡಾಕೂಟದಲ್ಲಿ ಪುರಸಭಾ ಆರೋಗ್ಯಾಧಿಕಾರಿ ಶಂಶುದ್ದಾಹ ಸೇರಿದಂತೆ ಪುರಸಭಾ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಪಟ್ಟಣದ ಆಸ್ಪತ್ರೆ ಮತ್ತು ವೈನುಸ್ಕೋಟೆ ಆಸ್ಪತ್ರೆ ಸೇರಿದಂತೆ ತಾಲೂಕಿನ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ವೈದ್ಯರನ್ನು ನೇಮಿಸಬೇಕೆಂದು ಆಗಿಸಿ CIT ವತಿಯಿಂದ ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಶನಿವಾರ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವೈದ್ಯರಿಗೆ ಮನವಿ ಪತ್ರ ಸಲ್ಲಿಸಿದ ಘಟನೆ. ಈ ವೇಳೆ CIT ಮುಖಂಡರಾದಂಥ ಅಂಗನವಾಡಿ ಸುಶೀಲಮ್ಮ ಒತ್ತಾಯಿಸಿದ್ದು ಹೀಗೆ: ಮಹಿಳೆಯರಿಗೆ ನ್ಯಾಯ ಇಲ್ಲ ಅನ್ನೋ ಒಂದು ಬೇಡಿಕೆ ಇಟ್ಟು ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ನೋಡಿ ಸುರಕ್ಷಿತ ಮಾತೃತ್ವ ಆಶ್ವಾಸನೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲ. ಬಾತ್ರೂಮು ಶೌಚಾಲಯಗಳೆಲ್ಲ ನಾತು ಕೊಳ್ತು ಹೋಗ್ತವೆ, ನೋಡ್ಕೊಳ್ಳೋರಿಲ್ಲ. ಮಕ್ಕಳನ್ನ ನೋಡಿ ಅಲ್ಲೇ ಕೂತ್ಕೊಂಡು ಮಗುನ ಹಾಲು ಕೊಡಿಸ್ತೀವಲ್ಲ, ಆದರೆ ಅಲ್ಲಿ ಒಂಚೂರು ಕ್ಲೀನ್ ಇಲ್ಲ. ಮತ್ತು ಎಲ್ಲರಿಗೂ ಬೇಲ್ ಜವಾಬ್ದಾರಿ, ಬರೀ ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಾರೆ ವಿನಃ ಯಾವುದು ಸ್ವಚ್ಛತೆ ಕಡೆ ಯಾರೂ ಗಮನ ಕೊಡ್ತಾ ಇಲ್ಲ. ಒಂದು ಮೇಲಾಗಿ ಹಾಸಿಗೆ ಮೇಲೆ ರೋಗಿ ಮಲಗಿರೋ ಹಾಸಿಗೆ ಮೇಲೆ ಹಾಕಿರೋ ಬಟ್ಟೆನ ತೆಗೆಯೋದೇ ಇಲ್ಲ, ಅದೇ ಬಟ್ಟೆ ಕಂಟಿನ್ಯೂ ಮಾಡ್ತಾರೆ. ಆಗಲಿ ಬಟ್ಟೆನ ಚೇಂಜ್ ಮಾಡೋದಿಲ್ಲ. ಒಂದು ರೋಗಿಗೆ ಒಂದು ಬಟ್ಟೆ ಹಾಕಬೇಕು ಅಂತ ಹೇಳಿದರೆ, ಆದರೆ ಆಸ್ಪತ್ರೆ ನೋಡಿದ್ರೆ ಹೈಟೆಕ್ ಆಗಿ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಇಲ್ಲಿ ಕೃಷ್ಣಪ್ಪ ಅನ್ನೋರು ತುಂಬ ಬೇರೂರ್ಕೊಂಡಿದ್ದಾರೆ. ಅವರು ಇಲ್ಲಿ ಏನು ಬೇರೆ ಹೊರಗುತ್ತಿಗೆದಾರರನ್ನ ಒಂದು ಅವರು ಸೂಪರ್ವೈಸರ್ ಆಗಿ ತಗೊಂಡು ಹೊರಗುತ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಳಗಡೆ ಸಾಕಷ್ಟು ಜನ ಹೊರಗುತ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸುಮಾರು ಜನ ಇದ್ದಾರೆ. ನಾವು ಕೇಳ್ತಿರೋದು ಕ್ಲೀನ್ನೆಸ್ ಏನು ಅಂದರೆ, ಇವತ್ತು ಡೆಂಗು ಇರ್ಬೋದು, ಮಲೇರಿಯಾ ಇರ್ಬೋದು, ಸಾಕಷ್ಟು ಕಾಯಿಲೆಗಳಿದೆ. ಮತ್ತು ನಮ್ಮ ಟೌನಲ್ಲಿ, ಪಾವಗಡ ಟೌನಲ್ಲಿ ದೊಡ್ಡ ಚರಂಡಿ ತುಂಬಿ ಹರಿದ್ರೂ ಕೂಡ ಆ ಕಡೆ ನೋಡೋರಿಲ್ಲ. ಅದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ. ರಾತ್ರಿ ಅಂತೂ ಬಂದರೆ ಸೊಳ್ಳೆಗಳ ಹಾವಳಿ ಜಾಸ್ತಿ ಇದೆ ಹಾಸ್ಪಿಟ್ಲಲ್ಲಿ ಒಂದು. ಮತ್ತು ಎಲ್ಲ ರಾತ್ರಿ ಹೊತ್ತು ಕೆಲಸ ಮಾಡೋ ಅಂಥವ್ರು ಬರೀ ಮೊಬೈಲಲ್ಲೇ ನಿರಂತರವಾಗಿರ್ತಾರೆ. ಆಗಲಿ ರೋಗಿಗಳು ಬಂದಿದ್ದಾರೆ, ಅವ್ರ ಬಗ್ಗೆ ಏನು ವಿಚಾರ ಮಾಡ್ಕೊಳ್ಳೋಣ ಅನ್ನೋದು ಒಂದು ಚೂರು ಕೂಡ ಇಲ್ಲ. ನಾವು ಕೂಡ ಬಂದಿದ್ವಿ, ಫೋನಲ್ಲೇ ನಿರಂತರವಾಗಿ ಫೋನ್ಗಳು ಇಟ್ಕೊಂಡಿರ್ತಾರೆ ರಾತ್ರಿ. ಇಲ್ಲಿ ಚೀಟಿ ಬರ್ಕೊಡ್ತಾರಲ್ಲ ಆ ಬಾಕ್ಸಲ್ಲಿ ಅವರಿಗೆ ನಾವು ಹೇಳಿದ್ವಿ. ಆಮೇಲೆ ಇಲ್ಲಿ ಯಾರಿಗಾರ ಹೊರಗುತ್ತೇದಾರರಿಗೆ ಒಂದು ಮಾತು
ನೋಡಮ್ಮ ಈ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಅವರು ಒಡೆಯರಂಗೆ ಬಂದ್ಬಿಡ್ತಾರೆ. ಇನ್ನೊಂದ್ 5 ಜನ ತಂತಿಕ್ರಿ ಜನ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಇದು ಎಲ್ಲಾ ಕಾರಣ ಕೃಷ್ಣಪ್ಪ ತುಂಬಾ ಬೇರೆ ಊರ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ರಿಗೇನು ಗುತ್ತಿಗೆ ಆಗಿರೋದಿಲ್ಲ, ಅವರು ಕೆಲಸ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದು. ಇದನ್ನ ನಾವು CIT ಆಗಿ ತುಂಬಾ ಖಂಡನೀಯವಾಗಿ ತಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಸ್ವಚ್ಛತೆಗಾಗಿ ಹೋರಾಟ ಉಗ್ರವಾಗಿರುತ್ತೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ನಾವು ವೈನಸ್ಪತಿ ಹೋಬಳಿಯಿಂದ ನಾವು ಅಂಗನವಾಡಿ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇರೋದು. ಈಗ ವೈನಸ್ಪತಿಯಲ್ಲಿ ಹೆಡ್ ಕ್ವಾರ್ಟರಲ್ಲಿ ಹಾಸ್ಪಿಟ್ಲ್ ಇದೆ. ಹಾಸ್ಪಿಟ್ಲ್ ಇದ್ರೂ ಸಾರ್ವಜನಿಕರಿಗೆ ಅದು ಉಪಯೋಗ ಇಲ್ಲ. ಈಗ ಆಂಬುಲೆನ್ಸ್ ಮೊನ್ನೆ ಒಂದು 85 ವರ್ಷದ ಮುದುಕ ಸತ್ತಿದ್ದಾರೆ. ಅವ್ರನ್ನು ಮಧ್ಯದಲ್ಲಿ ಕುಂಡ್ರಿಸ್ಕೊಂಡು 2 ಮಕ್ಕಳು ತಗೊಂಡು ಹೋಗ್ತಿದ್ದಾರೆ. ಆಂಬುಲೆನ್ಸ್ ಅಲ್ಲಿ ಇದ್ರೂ ಸಮೇತ ಅದನ್ನು ಒದಗಿಸ್ಕೊಡ್ತಾ ಇಲ್ಲ. ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ. ಆಂಬುಲೆನ್ಸ್ ಅನ್ನೋದು ಸಾರ್ವಜನಿಕರಿಗೆ ಮಂದಟ್ಟಿಲ್ಲ. ಅಲ್ಲ, ಈಗ ಮೊನ್ನೆ DHO ಬಂದು ಎಲ್ಲ ಕೊಟ್ಟಿದ್ದಾರಂತಲ್ಲ ಕೊಟ್ಟಿದ್ದಾರೆ. ಈಗ ಅದಕ್ಕೂ ಮುಂಚೆ ಆದ್ರೆ ಜನಗಳು ಸಾರ್ವಜನಿಕರು ಮುಂದೆ ಬಂದು ಮೀಡಿಯಾದವ್ರ ಹತ್ರ ಹೇಳಿದಾಗ ಮಾತ್ರ ಜವಾಬ್ದಾರಿ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ವಾ? ಈಗ ರಾತ್ರಿ ಒಂದು ಪೇಷಂಟ್ ಸೀರಿಯಸ್ ಆಯ್ತು ಅಂದ್ರೆ ಅಲ್ಲಿ ಹೋಗಷ್ಟು ತಾಳ್ಮೆನೂ ಇರಲ್ಲ. ಅಲ್ಲಿ ಹೋದ್ರೆ ಇಲ್ಲಾಗಲ್ಲ, ಪೇಷಂಟ್ ಮುಂದೆ ಹೋಗ್ರಿ ಅಂತಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಈ ವೇಳೆ CIT ಮುಖಂಡರಾದಂಥ ಶಿವಗಂಗಮ್ಮ, ಅಮಾಲಿ, ರಾಮಾಂಜನಪ್ಪ, CIT ನಾಗರಾಜು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಮತ್ತಿತರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪವರ್ ನ್ಯೂಸ್.